ನಮಸ್ಕಾರ ಈ ದಿನ.comಗೆ ಸ್ವಾಗತ. ನಾನು ಜಿಎಂ ಪವಿತ್ರ. ರಾಜರಾಜೇಶ್ವರಿ ನಗರದ ಶಾಸಕ ಮುನಿರತ್ನ ವಿರುದ್ಧ ದಾಖಲಾಗಿರುವಂತಹ ಜಾತಿ ನಿಂದನೆ ಕೇಸ್ಗೆ ಹೊಸ ಟ್ವಿಸ್ಟ್ ಸಿಕ್ಕಿದೆ. ಗುತ್ತಿಗೆದಾರ ವೇಲು ನಾಯ್ಕರ್ ಅವರಿಗೆ ಜಾತಿ ನಿಂದನೆ ಮಾಡಿದ್ದಾರೆ ಅಂತ ಹೇಳಲಾಗಿದ್ದಂಥ ಮುನಿರತ್ನ ಟೆಲಿಫೋನ್ ಸಂಭಾಷಣೆಯ ಆಡಿಯೋ ತುಣುಕನ್ನ FSLಗೆ ಕಳಿಸಲಾಗಿತ್ತು. ಅದರ ವರದಿ ಈಗ CID ಕೈ ಸೇರಿದೆ. ಅದರಲ್ಲಿ ಮುನಿರತ್ನ ಧ್ವನಿ ದೃಢವಾಗಿದೆ ಅಂತ ಉನ್ನತ ಮೂಲಗಳು ತಿಳಿಸಿದೆ. ಹೀಗಾಗಿ ಮುನಿರತ್ನಗೆ ಮತ್ತಷ್ಟು ಸಂಕಷ್ಟ ಎದುರಾಗಿದೆ. ಚೆಲುವರಾಜು ಅನ್ನೋರ ಜೊತೆಗೆ ಟೆಲಿಫೋನ್ನಲ್ಲಿ ಮಾತಾಡುವಾಗ ಶಾಸಕ ಮುನಿರತ್ನ ವೇಲು ನಾಯ್ಕರ್ ವಿರುದ್ಧ ಜಾತಿ ನಿಂದನೆ ಮಾಡಿದ್ದಾರೆ ಅನ್ನೋ ಆರೋಪಗಳು ಕೇಳಿಬಂದಿತ್ತು. ಸೊ ವೇಲು ನಾಯ್ಕರ್ ಅವರು ಮುನಿರತ್ನ ವಿರುದ್ಧ ವೈಯಾಲಿಕಾವಲ್ ಠಾಣೆಯಲ್ಲಿ ಜಾತಿ ನಿಂದನೆ ಕೇಸನ್ನ ದಾಖಲಿಸಿದ್ರು. ಅಷ್ಟೇ ಅಲ್ಲ, ಮುನಿರತ್ನ ಅವರು ಜಾತಿ ನಿಂದನೆ ಮಾಡಿದ್ದಾರೆ ಅನ್ನೋ ಆಡಿಯೋ ಕ್ಲಿಪ್ ಅನ್ನು ಸಹ ಪೊಲೀಸರಿಗೆ ಸಲ್ಲಿಸಿದ್ರು. ಸೊ ಈ ದೂರಿನ ಮೇರೆಗೆ ಮುನಿರತ್ನ ವಿರುದ್ಧ ಸೆಪ್ಟೆಂಬರ್ 13ಕ್ಕೆ FIR ದಾಖಲಾಗಿತ್ತು. ನಂತರ ಸೆಪ್ಟೆಂಬರ್ 14ಕ್ಕೆ SIT ಪೊಲೀಸರು ಮುನಿರತ್ನನನ್ನ ಬಂಧಿಸಿದ್ರು. ಸೊ ಈ ವೇಳೆ ಪೆನ್ ಡ್ರೈವ್, ಆಡಿಯೋ ಕ್ಲಿಪ್ ಹಾಗೂ ಬಂಧನದ ವೇಳೆ ಪಡೆಯಲಾಗಿದ್ದಂತಹ ಶಾಸಕ ಮುನಿರತ್ನ ವಾಯ್ಸ್ ಸ್ಯಾಂಪಲ್ ಅನ್ನ FSLಗೆ ಕಳಿಸಿದ್ರು. ಸೊ ಈಗ FSL ರಿಪೋರ್ಟ್ SIT ಪೊಲೀಸರ ಕೈ ಸೇರಿದ್ದು ಮುನಿರತ್ನ ಜಾತಿ ನಿಂದನೆ ಮಾಡಿರುವಂತಹ ಆಡಿಯೋ ಧ್ವನಿ ದೃಢವಾಗಿದೆ ಅನ್ನೋ ಮಾಹಿತಿ ಲಭ್ಯವಾಗಿದೆ. ಇದೀಗ ಮುನಿರತ್ನಗೆ ಮತ್ತಷ್ಟು ಸಂಕಷ್ಟ ಎದುರಾಗೋದು ಕಟ್ಟಿಟ್ಟ ಬುತ್ತಿ. ಮುನಿರತ್ನ ವಿರುದ್ಧದ ಕೇಸ್ ಮತ್ತೆ ಸ್ಟ್ರಾಂಗ್ ಆಗ್ತಾ ಇದೆ. ಅಶೋಕ್ ನಗರ ಠಾಣೆಯಲ್ಲಿ ಮುನಿರತ್ನರ ಧ್ವನಿ ಸ್ಯಾಂಪಲ್ ಅನ್ನ ಪಡೆಯಲಾಗಿತ್ತು. ಅದೇ ವೇಳೆ ದೂರುದಾರರ ಧ್ವನಿಯನ್ನು ಸಹ ಸ್ಯಾಂಪಲ್ ಪಡೆದಿದ್ರು. ಅಷ್ಟೇ ಅಲ್ಲ, ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡಿದ್ದಂತಹ ಮುನಿರತ್ನ ಅವರ ಜಾತಿ ನಿಂದನೆ ಸಂಭಾಷಣೆಯ ಆಡಿಯೋ ಕ್ಲಿಪ್ಗಳನ್ನು ಸಹ ಸಂಗ್ರಹಿಸಲಾಗಿತ್ತು. ಜೊತೆಗೆ ಮುನಿರತ್ನ ಚೆಲುವರಾಜು ಅವರ ದೂರವಾಣಿ ಸಂಭಾಷಣೆಯು ದಾಖಲಾಗಿದ್ದಂತಹ ಆಡಿಯೋ ಸ್ಯಾಂಪಲ್ ಅನ್ನು ಸಹ ವಶಪಡಿಸಿಕೊಂಡಿದ್ರು. ಇವಿಷ್ಟನ್ನ FSLಗೆ ಕಳಿಸಲಾಗಿತ್ತು ಅಂತ ಅಧಿಕಾರಿಯೊಬ್ಬರು ಮಾಧ್ಯಮಗಳಿಗೆ ತಿಳಿಸಿದ್ದಾಗಿ ವರದಿಯಾಗಿದೆ. ಸೊ ಈ ಜಾತಿ ನಿಂದನೆ ಪ್ರಕರಣದಲ್ಲಿ ಮುನಿರತ್ನ ಜಾಮೀನಿನ ಮೇಲೆ ಪರಪ್ಪನ ಅಗ್ರಹಾರ ಜೈಲಿನಿಂದ ಆಚೆ ಬಂದಿದ್ರು. ನಂತರ ಅತ್ಯಾಚಾರ ಪ್ರಕರಣದಲ್ಲಿ ಮತ್ತೆ ಜೈಲು ಸೇರಿದ್ರು. ರಾಮನಗರದ ಕಗ್ಗಲಿಪುರ ಠಾಣೆಯಲ್ಲಿ ದಾಖಲಾಗಿದ್ದಂತಹ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಇವರನ್ನ ಬಂಧಿಸಲಾಗಿತ್ತು. ಬಳಿಕ ಈ ಪ್ರಕರಣದಲ್ಲೂ ಸಹ ಜಾಮೀನಿನ ಮೇಲೆ ಬಿಡುಗಡೆ ಆಗಿದ್ದಾರೆ. ಇನ್ನು ಈ ಬಗ್ಗೆ ಈ ಹಿಂದೆನೆ ಮಾತನಾಡಿದಂತ ಮುನಿರತ್ನ, ರಾಜಕೀಯ ಪಿತೂರಿಯಿಂದಾಗಿ ಈ ರೀತಿಯ ಆರೋಪಗಳನ್ನ ನನ್ನ ಮೇಲೆ ಮಾಡಿದ್ದಾರೆ. ಆ ಆಡಿಯೋ ನಂದೇ ಅಂತ ಸಾಬೀತಾದ್ರೆ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ನೀಡ್ತೇನೆ ಅಂತ ಹೇಳಿದ್ರು. ಅಷ್ಟೇ ಇಲ್ಲ, ಪ್ರತಿಪಕ್ಷದ ನಾಯಕ R ಅಶೋಕ್ ಕೂಡ ಈ ಹಿಂದೆನೆ ತಮ್ಮ ಹೇಳಿಕೆಯನ್ನ ನೀಡಿದ್ರು. ಪ್ರಕರಣದ ಸಂಬಂಧ ಪೊಲೀಸ್ ಅಧಿಕಾರಿಗಳ ಜೊತೆಗೆ ಮಾತಾಡಿದ್ದೇನೆ. FSL ವರದಿಯಲ್ಲಿ ಶಾಸಕ ಮುನಿರತ್ನ ತಪ್ಪು ಮಾಡಿರೋದು ಕಂಡು ಬಂದ್ರೆ ಅವರಿಂದ ರಾಜೀನಾಮೆ ಕೇಳಿ ಪಕ್ಷದಿಂದ ಕ್ರಮ ಕೈಗೊಳ್ಳಲಾಗುವುದು ಅಂತ ಹೇಳಿದ್ದಾರೆ. ಸೊ ಈಗ ಯಾರ್ಯಾರು ಏನೇನ್ ಮಾಡ್ತಾರೆ ಅನ್ನೋದನ್ನ ಕಾದು ನೋಡ್ಬೇಕಿದೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.